ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ ಆರ್ ಸೈನ್ ಡೀಟಾ ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ನೋಡಿ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಇದನ್ನ ಡಿ ಆರ್ ಬೈ ಡಿ ಡೀಟಾ ನೋಡಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದ್ದರೆ ಅದಕ್ಕೆ ಬರ್ನೋಲಿಸ್ ಅಂತ ಹೇಳ್ತೀವಿ. ನಾವು ಇದೇನು ಮಾಡಬೇಕಂದ್ರೆ ಇದನ್ನ ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಪಿ ಡೀಟಾ ಅರ್ಥ ಆಗ್ತಿದೆಯಲ್ಲ, ಪಿ ಆರ್ ಪ್ಲಸ್ ಪಿ ಆರ್ ಇಂಟು ಕ್ಯೂ ಇಂಟು ವೈ ಬದಲು ಆರ್ ಹಾಕ್ಕೊಳ್ಳಿ, ಆರ್ ಪವರ್ ಎನ್ ಈ ಫಾರ್ಮಲ್ಲಿ ತರಿಸ್ಕೋಬೇಕು. ಮೊದಲು ಏನು ಮಾಡೋಣ, ಈ ಫಾರ್ಮಲ್ಲಿ ತರ್ಸೋಕ್ಕೆ ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. ಆರ್ ಸೈನ್ ಡೀಟಾ ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಫಸ್ಟ್ ಏನು ಮಾಡಿ, ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾನ ಈ ಕಡೆ ತಗೊಳ್ಳಿ, ರಿಅರೇಂಜ್ ಮಾಡ್ಕೊಳ್ಳಿ, ಪ್ಲಸ್ ಆರ್ ಸೈನ್ ಡೀಟಾನ ಈ ಕಡೆ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಈಗೇನು ಮಾಡಿ, ಇಲ್ಲಿ ಡಿವೈಡೆಡ್ ಬೈ ಮೈನಸ್ ಕಾಸ್ ಡೀಟಾ ಮಾಡಿ. ಇದೇನಾಗುತ್ತೆ, ಇಲ್ಲಾಂದರೆ ಮಲ್ಟಿಪ್ಲೈ ಬೈ -1 ಮಾಡಿ. ಮೊದಲು ಮಲ್ಟಿಪ್ಲೈ ಬೈ -1, ಸ್ವಲ್ಪ ಸ್ಟೆಪ್ ಜಾಸ್ತಿನೇ ಮಾಡೋಣ. -1 ಹೋದರೆ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆರ್ ಸೈನ್ ಡೀಟಾ, ಇಲ್ಲಿ ಮೈನಸ್ ಆರ್ ಸ್ಕ್ವೇರ್. ಈಗೇನು ಮಾಡಿ, ಈ ಕಾಸ್ ಡೀಟಾನ ತೆಗಿಯೋಕ್ಕೆ ಡಿವೈಡ್ ಬೈ ಕಾಸ್ ಡೀಟಾ ಮಾಡಿ. ಈಗ ಡಿವೈಡೆಡ್ ಬೈ ಕಾಸ್ ಡೀಟಾ ಈಗೇನಾಗುತ್ತೆ ಅಂದರೆ ಇಲ್ಲಿ ಕಾಸ್ ಡೀಟಾ ಬೈ ಕಾಸ್ ಡೀಟಾ ಹೋಗುತ್ತೆ, ಇಲ್ಲೇನು ಡಿ ಆರ್ ಬೈ ಡಿ ಡೀಟಾ, ಇಲ್ಲಿ ಆರ್ ಸೈನ್ ಡೀಟಾ ಬೈ ಕಾಸ್ ಡೀಟಾ ಬರುತ್ತೆ, ಇಲ್ಲಿ ಮೈನಸ್ ಆರ್ ಸ್ಕ್ವೇರ್ ಬೈ ಕಾಸ್ ಡೀಟಾ ಬರುತ್ತೆ. ಇಲ್ಲಿ ನಾವು ಕಟ್ಕೊಳ್ಳಿ, ಕಾಸ್ ಡೀಟಾ ಹೋದರೆ ಡಿ ಆರ್ ಬೈ ಡಿ ಡೀಟಾ ಮಾತ್ರ ಉಳಿಯುತ್ತೆ, ಮೈನಸ್ ಹಂಗೆ ಇಟ್ಕೊಳ್ಳಿ. ಸೈನ್ ಡೀಟಾ ಬೈ ಕಾಸ್ ಡೀಟಾ ಅಂದರೆ ಟ್ಯಾನ್ ಡೀಟಾ, ಅಂದರೆ ಆರ್ ಇಂಟು ಟ್ಯಾನ್ ಡೀಟಾ ಆಗುತ್ತೆ ಇದು. ಇಲ್ಲಿ ಮೈನಸ್ ಆರ್ ಸ್ಕ್ವೇರ್ 1 ಬೈ ಕಾಸ್ ಡೀಟಾ, ಆರ್ ಸ್ಕ್ವೇರ್ ಇಂಟು 1 ಬೈ ಕಾಸ್ ಡೀಟಾ ಅಂತ ಬರ್ಕೋಬೋದು, ಆರ್ ಸ್ಕ್ವೇರ್ ಬೈ ಕಾಸ್ ಡೀಟಾನ. ಇದು ಆರ್ ಸ್ಕ್ವೇರ್ ಸೆಕೆಂಡ್ ಡೀಟಾ ಆಗುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ, ನೀವು ಟ್ರಿಗ್ನಾಮೆಟ್ರಿ ಇದು ಫಾರ್ಮುಲೆಸ್ಸು, ಸೈನ್ ಡೀಟಾ ಬೈ ಕಾಸ್ ಡೀಟಾ ಇದ್ದರೆ ಟ್ಯಾನ್ ಡೀಟಾ ಬರೀಬೇಕು, 1 ಬೈ ಕಾಸ್ ಡೀಟಾ ಇದ್ದರೆ ಸೆಕೆಂಡ್ ಡೀಟಾ ಬರೀಬೇಕು. ಇದು ಗೊತ್ತಿರಬೇಕು ನಿಮಗೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಇದು ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಪಿ ಇಂಟು ಆರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಆರ್ ಪವರ್ ಎನ್ ಆಯಿತು. ಇದು ಈ ಫಾರ್ಮಲ್ಲಿ ಆಯಿತು, ವೈ ಬದಲು ಆರ್ ಇದೆ ಅಷ್ಟೇ. ಈಗ ಡಿವೈಡ್ ಬೈ ವೈ ಪವರ್ ಎನ್ ಅಂದರೆ ಡಿವೈಡ್ ಬೈ ಆರ್ ಪವರ್ ಎನ್ ಮಾಡಬೇಕು. ಅಂದರೆ ಇಲ್ಲಿ ರೈಟಲ್ಲಿ ನೋಡಿ ಆರ್ ಟರ್ಮ್ ಯಾವುದಿದೆ, ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮಾಡಿ. ಈಗ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸೇಮು ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡ್ತಿದ್ರಲ್ಲ ಆ ಥರ. ಇಲ್ಲಿ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ ಬರುತ್ತೆ, ಇಲ್ಲಿ 1 ಬೈ ಆರ್ ಸ್ಕ್ವೇರ್ ಆರ್ ಟ್ಯಾನ್ ಡೀಟಾ ಬರುತ್ತೆ, ಇಲ್ಲಿ 1 ಬೈ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸೆಕೆಂಡ್ ಡೀಟಾ ಬರುತ್ತೆ. ಇಲ್ಲಿ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ ಹಂಗೆ ಇರಲಿ, ಆರ್ ಕ್ಯಾನ್ಸಲ್ ಆದರೆ 1 ಬೈ ಆರ್ ಟ್ಯಾನ್ ಡೀಟಾ ಆಗುತ್ತೆ, ಆರ್ ಸ್ಕ್ವೇರ್ ಹೋದರೆ ಮೈನಸ್ ಸೆಕೆಂಡ್ ಡೀಟಾ ಬರುತ್ತೆ. ಇಲ್ಲಿ 1 ಬೈ ಆರ್ನ ಟಿ ಅಂತ ತಗೊಳ್ಳಿ, ಲೆಟ್ ಇಲ್ಲಿ ಟಿ ಬೇಕಾದರೂ ತೊಗೋಬೋದು ಅಥವಾ ವೈ ಬೇಕಾದರೂ ತೊಗೋಬೋದು. ಟಿ ಈಸ್ ಈಕ್ವಲ್ ಟು 1 ಬೈ ಆರ್. ಇಲ್ಲೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ, ಡಿ ಬೈ ಡಿ ಡೀಟಾ ಆಫ್, ಈಗ ನೋಡಿ 1 ಬೈ ಆರ್ ಅಂದರೆ ಮೈನಸ್ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ. ಅದೇ ಡಿ ಬೈ ಡಿ ಡೀಟಾ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಡೀಟಾ. ಇದು ಗೊತ್ತಿರಬೇಕು ನಿಮಗೆ.
ಇಲ್ಲೇನಾಗುತ್ತೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕಿಲ್ಲಿ. ಡಿ ಟಿ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು ಮೈನಸ್ 1/r² ಡಿ ಆರ್ ಬೈ ಡಿ ಡೀಟಾ. ಇದೇನಾಗುತ್ತೆ ಅಂದರೆ, ಈಗ ಮೈನಸ್ನ ಈ ಕಡೆ ಬರ್ಕೊಳ್ಳಿ. ಮೈನಸ್ ಡಿ ಟಿ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು 1/r² ಡಿ ಆರ್ ಬೈ ಡಿ ಡೀಟಾ. ಇನ್ನು ಈಕ್ವೇಷನ್ 1 ಅಂದ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್, ಈಗ ನೋಡಿ, 1/r² ಡಿ ಆರ್ ಬೈ ಡಿ ಡೀಟಾ ಅಂದರೆ ಮೈನಸ್ ಡಿ ಟಿ ಬೈ ಡಿ ಡೀಟಾ ಮೈನಸ್ 1/r ಅಂದರೆ ಟಿ ಟ್ಯಾನ್ ಡೀಟಾ, ಆಮೇಲೆ ಈಸ್ ಈಕ್ವಲ್ ಟು ಮೈನಸ್ ಸೆಕೆಂಡ್ ಡೀಟಾ. ಈಗೇನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಬೈ -1 ಮಾಡ್ಕೊಳ್ಳಿ. ಈಗ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಆಗಿದೆ ಆಲ್ರೆಡಿ. ಮಲ್ಟಿಪ್ಲೈ ಬೈ -1 ಮಾಡಿದ್ರೆ ಇಲ್ಲೇನಾಗುತ್ತೆ ಅಂದರೆ ಮೈನಸ್ಸು ಡಿ ಟಿ ಬೈ ಡಿ ಡೀಟಾ ಆಗುತ್ತೆ. ಇಲ್ಲಿ ನೋಡಿ, ಡಿ ಟಿ ಬೈ ಡಿ ಡೀಟಾ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟಿ ಟ್ಯಾನ್ ಡೀಟಾ ಪ್ಲಸ್ ಸೆಕೆಂಡ್ ಡೀಟಾ. ಈಗ ಇದು ಏನಾಯಿತು, ಯಾವ ಫಾರ್ಮಲ್ಲಿ ಬಂತು, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಡಿ ಟಿ ಬೈ ಡಿ ಡೀಟಾ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಬಂದಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಇಲ್ಲಿ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಡೀಟಾ, ಡಿ ಟಿ ಬೈ ಡಿ ಡೀಟಾ ಇದ್ದರೆ ಇದು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಈಗ ಸೊಲ್ಯೂಷನ್ ಬಂದು ಟಿ ಇಂಟು ಇಲ್ಲಿ ವೈ ಇಂಟು ಬರುತ್ತೆ, ಇಲ್ಲಿ ಟಿ ಇರೋದ್ರಿಂದ ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಡೀಟಾ ಪ್ಲಸ್ ಸಿ. ಇದು ಫಾರ್ಮುಲಾ. ಇಲ್ಲೇನು ಮಾಡಿ, ದ ಈಕ್ವೇಷನ್ ಈಸ್ linear differential equation of the form dt by d theta plus pt is equal to q, where ಇಲ್ಲಿ p ಅಂದರೆ ಇದು tan theta ಆ್ಯಂಡ್ ಕ್ಯೂ ಅಂದರೆ ಸೆಕೆಂಡ್ ಡೀಟಾ. ಕ್ಯೂ ಅಂದರೆ ಸೆಕೆಂಡ್ ಡೀಟಾ. ಇಲ್ಲಿ ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಡೀಟಾ. ಈಗ ನೋಡಿ, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದ್ರೇನು, ಟ್ಯಾನ್ ಡೀಟಾ ಡಿ ಡೀಟಾ. ಇಲ್ಲಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಡೀಟಾ ಗೊತ್ತಿರಬೇಕು ನಿಮಗೆ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಡೀಟಾ ಬಂದು ಲಾಗ್ ಆಫ್ ಸೆಕೆಂಡ್ ಡೀಟಾ, ಲಾಗ್ ಆಫ್ ಸೆಕೆಂಡ್ ಡೀಟಾ. ಇದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂದರೆ ಇ ಪವರ್ ಲಾಗ್ ಆಫ್ ಸೆಕೆಂಡ್ ಡೀಟಾ ಆಗುತ್ತೆ. ಅಂದರೆ ಇ ಪವರ್ ಲಾಗ್ ಆಫ್ ಎನಿಥಿಂಗ್ ಇಸ್ ಎನಿಥಿಂಗ್, ಅಂದರೆ ಬರೀ ಸೆಕೆಂಡ್ ಡೀಟಾ ಬರುತ್ತೆ. ನೆಕ್ಸ್ಟು ಸೊಲ್ಯೂಷನ್ ಈಸ್ ಅಂತ ಬರೋದು. ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಡೀಟಾ ಪ್ಲಸ್ ಸಿ. ಇಲ್ಲಿ ಟಿ ಅಂದರೆ 1/r, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೆಕೆಂಡ್ ಡೀಟಾ, ಇಲ್ಲಿ ಕ್ಯೂ ಅಂದರೆ ಸೆಕೆಂಡ್ ಡೀಟಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೆಕೆಂಡ್ ಡೀಟಾ ಡಿ ಡೀಟಾ ಪ್ಲಸ್ ಸಿ. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, ಸೆಕೆಂಡ್ ಡೀಟಾ ಬೈ ಆರ್ ಆಗುತ್ತೆ. ಇದು ಸೆಕೆಂಡ್ ಡೀಟಾ ಇಂಟು ಸೆಕೆಂಡ್ ಡೀಟಾ ಅಂದರೆ ಸೆಕೆಂಡ್ ಸ್ಕ್ವೇರ್ ಡೀಟಾ ಆಗುತ್ತೆ, ಡಿ ಡೀಟಾ ಪ್ಲಸ್ ಸಿ. ಈಗ ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಡೀಟಾ ಡಿ ಡೀಟಾ ಅಂದರೆ ಟ್ಯಾನ್ ಡೀಟಾ.
ಇಲ್ಲೇನು ಬರುತ್ತೆ ಸೀಕ್ಯಾನ್ ಡೀಟಾ ಬೈ ಆರ್ ಈಸ್ ಈಕ್ವಲ್ ಟು ಟ್ಯಾನ್ ಡೀಟಾ ಪ್ಲಸ್ ಸಿ. ಇದು ಫೈನಲ್ ಆನ್ಸರ್. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಕ್ವಶನಲ್ಲಿ ನಿಮಗೇನಿದೆ ಆರ್ ಸೈನ್ ಡೀಟಾ ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಇಲ್ಲಿ ಸಾಲ್ವ್. ಫಸ್ಟ್ ಕ್ವಶನ್ ಆರ್ ಸೈನ್ ಡೀಟಾ ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡೀಟಾ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬರ್ಕೊಳ್ಳಿ. ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಮೈನಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಆಮೇಲೆ ಆರ್ ಸೈನ್ ಡೀಟಾ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಆಮೇಲೆ ಮಲ್ಟಿಪ್ಲೈ -1 ಮಾಡಿ ಈ ಥರ ಆಗುತ್ತೆ. ಡಿವೈಡ್ ಬೈ ಕಾಸ್ ಡೀಟಾ ಮಾಡಿ ನೀಟಾಗಿ ನೋಡಿ. ಇದು ಕ್ಯಾನ್ಸಲ್ ಆದರೆ ಡಿ ಆರ್ ಬೈ ಡೀಟಾ ಬರುತ್ತೆ. ಸೈನ್ ಬೈ ಕಾಸ್ ಅಂದರೆ ಟ್ಯಾನು, 1 ಬೈ ಕಾಸ್ ಅಂದರೆ ಸೀಕ್ಯಾನ್. ಡಿವೈಡ್ ಬೈ ಇಲ್ಲಿ ಆರ್ ಸ್ಕ್ವೇರ್ ಇರಬಾರ್ದು, ಆ ಥರ ಡಿವೈಡ್ ಬೈ ಆರ್ ಸ್ಕ್ವೇರ್ ಮಾಡಿ. ಅವಾಗ ಏನಾಗುತ್ತೆ, ಇದು 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ ಆಗುತ್ತೆ. ಮೈನಸ್ 1 ಬೈ ಆರ್ ಸ್ಕ್ವೇರ್ ಆರ್ ಟ್ಯಾನ್ ಡೀಟಾ ಆಗುತ್ತೆ. 1 ಬೈ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸೀಕ್ಯಾನ್ ಡೀಟಾ ಆಗುತ್ತೆ. 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡೀಟಾ, ಆರ್ ಕ್ಯಾನ್ಸಲ್ ಆದರೆ 1 ಬೈ ಆರ್ ಟ್ಯಾನ್ ಡೀಟಾ ಮೈನಸ್ ಸೀಕ್ಯಾನ್ ಡೀಟಾ. ಲೆಟ್ ಟಿ ಅಂದರೆ 1 ಬೈ ಆರ್, ಡಿ ಟಿ ಬೈ ಡಿ ಡೀಟಾ ಅಂದರೆ ಮೈನಸ್ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ. ಈ ಮೈನಸ್ನ ಈ ಕಡೆ ತೊಗೊಳ್ಳಿ. ಮೈನಸ್ ಡಿ ಟಿ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ತು. 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡೀಟಾ ಅಂದರೆ ಮೈನಸ್ ಡಿ ಟಿ ಬೈ ಡಿ ಡೀಟಾ. 1 ಬೈ ಆರ್ ಅಂದರೆ ಟಿ ಟ್ಯಾನ್ ಡೀಟಾ, ಈ ತಂಗೆ ಇರಲಿ. ಈಗ ಮಲ್ಟಿಪ್ಲೈ ಬೈ -1 ಮಾಡ್ಕೊಳ್ಳಿ. ಡಿ ಟಿ ಬೈ ಡಿ ಡೀಟಾ ಪ್ಲಸ್ ಟಿ ಟ್ಯಾನ್ ಡೀಟಾ ಪ್ಲಸ್ ಸೀಕ್ಯಾನ್ ಡೀಟಾ ಆಗುತ್ತೆ. ಈಗ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಯಿತು, ಬರ್ನೌಲ್ಲಿಸ್ಸಿಂದ ಲೀನಿಯರ್ಗೆ. ಆಮೇಲೆ ದ ಈಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ ಡಿ ಟಿ ಬೈ ಡಿ ಡೀಟಾ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರ್ಕೊಂಡು, ವೇರ್ ಪಿ ಅಂದರೆ ಟ್ಯಾನ್ ಡೀಟಾ, ಕ್ಯೂ ಅಂದರೆ ಸೀಕ್ಯಾನ್ ಡೀಟಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಇಂಟೆಗ್ರಲ್ ಆಫ್ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಡೀಟಾ. ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದರೆ ಟ್ಯಾನ್ ಡೀಟಾ, ಇಂಟೆಗ್ರಲ್ ಆಫ್ ಟ್ಯಾನ್ ಡೀಟಾ ಡಿ ಡೀಟಾ ಅಂದರೆ ಲಾಗ್ ಆಫ್ ಸೀಕ್ಯಾನ್ ಡೀಟಾ. ಇದು ಸೀಕ್ಯಾನ್ ಡೀಟಾ ಬರುತ್ತೆ. ಸೊಲ್ಯೂಷನ್ ಈಸ್ಗೆ ಇದು ಫಾರ್ಮುಲಾ. ಈಗ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಅಂದರೆ 1 ಬೈ ಆರ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಸೀಕ್ಯಾನ್ ಡೀಟಾ, ಇದು ಸೀಕ್ಯಾನ್ ಡೀಟಾ, ಇದು ಸೀಕ್ಯಾನ್ ಡೀಟಾ. ಸೀಕ್ಯಾನ್ ಸ್ಕ್ವೇರ್ ಆಗುತ್ತೆ. ಇಂಟೆಗ್ರಲ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಅಂದರೆ ಟ್ಯಾನ್ ಡೀಟಾ ಆಗುತ್ತೆ. ಗೊತ್ತಾಯ್ತಲ್ವ? ಈಗ ನೋಡಿ ಇಲ್ಲಿ ಫಾರ್ಮುಲೆ, ಇದು ಪ್ರೊಸೀಜರ್ ಯಾವ ಥರ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ನೀವು ರೀಅರೇಂಜ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಪಿ ಇಂಟು ಆರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಆರ್ ಪವರ್ ಎನ್. ಇಲ್ಲಿ ಪಿ ಮತ್ತು ಕ್ಯೂ ಬಂದು ಇನ್ ಟರ್ಮ್ಸ್ ಆಫ್ ಡೀಟಾ ಇರುತ್ತೆ, ಫಂಕ್ಷನ್ಸ್ ಆಫ್ ಡೀಟಾ, ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ಸ್ ಆಫ್ ಡೀಟಾ. ಆಮೇಲೆ ಡಿವೈಡೆಡ್ ಬೈ ಆರ್ ಪವರ್ ಎನ್ ಮಾಡಿ, ಆಮೇಲೆ ಟಿ ಅಂತ ತಗೊಂಡು ಇದನ್ನ ಈ ಥರ ರೆಡ್ಯೂಸ್ ಮಾಡ್ಕೋಬೇಕು. ಡಿ ಟಿ ಬೈ ಡಿ ಡೀಟಾ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಇಲ್ಲೂ ಸೇಮ್ ಪಿ ಆ್ಯಂಡ್ ಕ್ಯೂ ಬಂದು ಫಂಕ್ಷನ್ಸ್ ಆಫ್ ಡೀಟಾ ಇರುತ್ತೆ, ಈ ಥರ ಕನ್ವರ್ಟ್ ಆಗುತ್ತೆ. ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಡೀಟಾ. ಆಮೇಲೆ ಸೊಲ್ಯೂಷನ್ ಏನು, ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಡೀಟಾ ಪ್ಲಸ್ ಸಿ. ಇದು ಫಾರ್ಮುಲಾ ಫೈನಲ್. ಗೊತ್ತಾಗ್ತಿದೆ? ಇದು ಪ್ರೊಸೀಜರು. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾ ಯಾವ್ದ್ಯಾವ್ದು ಯೂಸ್ ಆಗಿದೆ ಅಂದರೆ, ಡಿ ಬೈ ಡಿ ಡೀಟಾ ಆಫ್ ಟಿ ಅಂದರೆ ಗೊತ್ತಿರಬೇಕು ನಿಮಗೆ, ಡಿ ಟಿ ಬೈ ಡಿ ಡೀಟಾ. ಇನ್ನೊಂದು ಡಿ ಬೈ ಡಿ ಡೀಟಾ ಆಫ್ 1 ಬೈ ಆರ್ ಗೊತ್ತಿರಬೇಕು, ಮೈನಸ್ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಡೀಟಾ. ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ಅಷ್ಟೇ. ಇದೆರಡು ಫಾರ್ಮುಲಾ ಡಿಫ್ರೆನ್ಷಿಯೇಷನ್ ಗೊತ್ತಿದ್ದರೆ ಸಾಕು ಈ ಪ್ರಾಬ್ಲಮ್ಗೆ. ನೆಕ್ಸ್ಟು ಮತ್ತು ಇಂಟಿಗ್ರೇಷನ್ ಫಾರ್ಮುಲಾ ಯಾವುದು ಗೊತ್ತಿರಬೇಕಂದ್ರೆ ನಿಮಗೆ ಬರೀ ಇಂಟೆಗ್ರಲ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಡೀಟಾ ಮತ್ತು ಇಂಟೆಗ್ರಲ್ ಆಫ್ ಟ್ಯಾನ್ ಡೀಟಾ. ಇಂಟೆಗ್ರಲ್ ಆಫ್ ಟ್ಯಾನ್ ಡೀಟಾ ಗೊತ್ತಿರಬೇಕು. ಟ್ಯಾನ್ ಡೀಟಾಗೇನು ಲಾಗ್ ಆಫ್ ಸೀಕ್ಯಾನ್ ಡೀಟಾ. ಇಂಟೆಗ್ರಲ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಡೀಟಾ ಗೊತ್ತಿರಬೇಕು. ಇದಕ್ಕೆ ಫಾರ್ಮುಲಾ ಟ್ಯಾನ್ ಡೀಟಾ. ಇದೆರಡು ಫಾರ್ಮುಲಾ ಇಂಟಿಗ್ರೇಷನ್ದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವ?
ಆಮೇಲೆ ನಿಮಗೆ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಯಾವುದ್ಯಾವ್ದು ಗೊತ್ತಿರಬೇಕು ಅಂದರೆ, ಒಂದು ಸೈನ್ ಬೈ ಕಾಸ್ ಅಂದರೆ ಟ್ಯಾನು, ಮತ್ತು 1/cos ಅಂದರೆ ಸೀಕೆಂಡ್. ಇದೆರಡು ಗೊತ್ತಿದ್ದರೆ ಸಾಕು ಈ ಪ್ರಾಬ್ಲಮ್ಗೆ. ಇಷ್ಟು ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. ಬೇಸಿಕ್ ಏನಂದರೆ e⁴ log a ಅಂದರೆ ಎ, ಇದು ಒಂದೇ ಬೇಸಿಕ್ ಯೂಸ್ ಆಗೈತೆ ಇಲ್ಲಿ. ಇದು ಬೇಸಿಕ್ ಗೊತ್ತಿದ್ರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಇನ್ನೇನು ಇಲ್ಲ ಅಲ್ವಾ? ಈ ಥರ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.